ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಗುರು, RCBಗೆ ಇಂಜುರಿ ಸಮಸ್ಯೆ ಕಾಡ್ತಾ ಇದೆ. ಹೌದು, RCBಯ ಕೆಲವೊಂದು ಪ್ಲೇಯರ್ಗಳು ಇಂಜುರಿ ಸಮಸ್ಯೆಯಿಂದ ಈ ಬಾರಿಯ IPL ಮಿಸ್ ಮಾಡ್ಕೊಳ್ತಾರ ಅನ್ನೋದು ಕೂಡ ಇವಾಗ ಸಂಶಯ ಹುಟ್ಟಿದೆ. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ RCBಯ 4 ಪ್ರಮುಖ ಪ್ಲೇಯರ್ಗಳು ಏನಿದ್ದಾರೆ ಅವರು ಇಂಜುರಿಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಸ್ವಲ್ಪ ಮಟ್ಟಿನ ಇಂಜುರಿ ಇರ್ಬೋದು, ಯಾವಾಗ ರಿಕವರಿ ಆಗ್ತಾರೆ ಅನ್ನೋದು ಕೂಡ ಇನ್ನೂ ಮಾಹಿತಿ ಬಂದಿಲ್ಲ. ಸೊ ಆ ಪ್ಲೇಯರ್ ಯಾರ್ಯಾರಂತ ನೋಡ್ಕೊಂಡು ಬರೋದಾದ್ರೆ, RCBಗೆ ಹಿಂದಿನ ಬಾರಿ ಚಾಂಪಿಯನ್ ಆಗುವಲ್ಲಿ ತುಂಬಾನೇ ನೆರವು ನೀಡಿದಂತಹ RCBಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರು ಮಧ್ಯದ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದಂತಹ ರಜತ್ ಪಾಟಿದಾರ್ ನಮ್ಮ RCBಯನ್ನು ಲೀಡ್ ಮಾಡಿದ್ರು ಹಿಂದಿನ IPL ನಲ್ಲಿ. ಅಲ್ಲಿ ನಮ್ಮ RCB ಚಾಂಪಿಯನ್ ಆಗಿತ್ತು ಮೊದಲ ಬಾರಿ 18 ವರ್ಷಗಳ ನಂತರ. ಆದರೆ ಅವರು ಈಗ ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹೌದು, ಅವರು ಕೆಲವೊಂದು 2 ಮ್ಯಾಚ್ ಆಡ್ತಾರೆ, ನಂತರ ಪುನಃ ಇಂಜುರಿ ಆಗ್ತದೆ ಅವರಿಗೆ. ರಜತ್ ಪಾಟಿದಾರ್ ಇನ್ನೂ ಕೂಡ ಪೂರ್ಣವಾಗಿ ಗುಣಮುಖರಾಗಿಲ್ಲ. ಇದು ಒಂದು ಮೊದಲನೇ ಪ್ಲೇಯರ್. ಆದ್ರೆ ಇನ್ನು 2ನೇ ಪ್ಲೇಯರ್ ಬಂದು ಟಿಮ್ ಡೇವಿಡ್ ಆಗಿರ್ತಾರೆ. ನಿಮಗೆ ಗೊತ್ತಿರ್ಬೋದು ಎಷ್ಟು ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರೆ RCBಯಲ್ಲಿ, ಹಾಗೂ ಕಳೆದ ಕೆಲವೊಂದು T20 ಪಂದ್ಯಗಳಲ್ಲಿ ಅಥವಾ T20 ಲೀಗ್ಗಳಿರ್ಬೋದು, ಅದರಲ್ಲಿ ಅವರ ಬ್ಯಾಟಿಂಗ್ ನೀವು ನೋಡಿರ್ಬೋದು. ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜರಿ ಆಗಿದೆ. ಸೊ ಅವರು ಎಷ್ಟು ಮ್ಯಾಚ್ಗಳನ್ನು ಆಡ್ತಾರೆ ಅಥವಾ ಎಷ್ಟು ಮ್ಯಾಚ್ಗಳಿಗೆ ಲಭ್ಯ ಆಗ್ತಾರೆ ಅನ್ನೋದು BBL ನಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಅವರ BBL ನ ಮ್ಯಾನೇಜ್ಮೆಂಟ್ ಏನುಂಟು, ಕೊನೆಯ ಕೆಲವು ಪಂದ್ಯಗಳಿಗೆ ಲಭ್ಯರಾಗ್ತಾರೆ ಅಂತಾನೆ ಹೇಳಿದ್ದಾರೆ. ಸೊ ಲೆಟ್ಸ್ ಹೋಪ್ ನಮ್ಮ RCBಗೆ ಟಿಮ್ ಡೇವಿಡ್ ಸಂಪೂರ್ಣವಾಗಿ ಗುಣಮುಖರಾಗಿ ಆಡಲಿ ಅಂತಾನೆ ನಾವು ಬಯಸೋದು. ಇನ್ನು 3ನೇವರು ಜೋಶ್ ಹೇಜಲ್ವುಡ್, ಆಸ್ಟ್ರೇಲಿಯಾದ ಫೇಸರ್, ಒಬ್ಬ ಅನುಭವಿ ಫೇಸರ್ ಅಂತ ಹೇಳ್ಬಹುದು. ಇವರನ್ನ ಲೈನ್ ಅಂಡ್ ಲೆಂತ್ ನ ಕರಾರುವಕ್ಕಾಗಿ ಪಾಲಿಸುವಂತಹ ಒಬ್ಬ ಬೌಲರ್ ಆಗಿರ್ತಾರೆ ಇವರು. ಸೊ ಇವರು ಯಾವುದೇ ಪಿಚ್ ಅಲ್ಲಿ ಕೂಡ ಆಡಿದ್ರು ಕೂಡ ಅವರು ಅಲ್ಲಿ ಘಾತಕವಾಗಿಯೇ ಬೌಲಿಂಗ್ ಮಾಡ್ತಾರೆ. ಯಾಕಂದ್ರೆ ಅವರ ಲೈನ್ ಅಂಡ್ ಲೆಂತ್ ಏನುಂಟು ಅಥವಾ ಅವರ ಬೌಲಿಂಗ್ ನಾಲೆಜ್ ಇರ್ಬೋದು, ಅವರಿಗೆ ಸರಿಸಾಟಿ ಬೇರೆ ಯಾರು ಇಲ್ಲನೇ ಅಂತ ಹೇಳ್ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಪ್ರತಿಯೊಂದು ಪಿಚ್ ನಲ್ಲೂ ಕೂಡ ಘಾತಕವಾಗಿರ್ತಾರೆ ಎದುರಾಳಿ ಟೀಮಿಗೆ. ಇವರು ಆಶಸ್ ನ ಕೆಲವೊಂದು ಮ್ಯಾಚ್ ಗಳನ್ನ ಮಿಸ್ ಮಾಡ್ಕೊಂಡಿದ್ರು. ಸೊ ಮುಂಬರುವ T20ಗಾಗಿ ರೆಸ್ಟ್ ಕೊಟ್ಟಿದ್ರು ಅಥವಾ ಇಂಜುರಿಯ ಸಮಸ್ಯೆ ಅನ್ನೋದು ಕೂಡ ಇನ್ನು ಕ್ಲಾರಿಟಿ ಆಗಿ ಗೊತ್ತಿಲ್ಲ. ಒಂದ್ ಕಡೆ ಹೇಳ್ತಾ ಇದ್ದಾರೆ ಇಂಜುರಿ ಸಮಸ್ಯೆಯಿಂದ ಅವರು ಹೊರಗೆ ಇದ್ದಾರೆ ಅಂತ. T20 ಪಂದ್ಯದಲ್ಲಿ ಏನಾದ್ರೂ ಇಂಜುರಿ ಸಮಸ್ಯೆ ಕಾಡಿದ್ರೆ ಪುನಃ ಅವರು IPLಗೆ ಆಡೋದು ತುಂಬಾನೇ ಕಷ್ಟ ಆಗ್ತದೆ. ಇದು ನಮ್ಮ RCBಗೆ ಒಂದು ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು 4ನೇ ಪ್ಲೇಯರ್ ಬಂದು ನಮ್ಮ RCBಯ ಪ್ಲೇಯಿಂಗ್ 11 ಮಿಕ್ಸ್ ಆಗ್ತಾ ಇರೋರು ಅಂದ್ರೆ ಎಸ್ ಜಯಲ್ ಅವರು ಯಾವುದೇ ಇಂಜುರಿ ಸಮಸ್ಯೆಯಿಂದ ಮಿಸ್ ಆಗ್ತಾ ಇಲ್ಲ. ಅವರು ಕೆಲವೊಂದು ಪರ್ಸನಲ್ ಇಶ್ಯೂ ಇಂದ ಇವಾಗ ಸದ್ಯದ ಮಟ್ಟಿಗೆ ಕ್ರಿಕೆಟ್ ಇಂದ ದೂರ ಇದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಎಸ್ ಜಯಲ್ ಅವರು ಲಾ ಇಶ್ಯೂ ಫೇಸ್ ಮಾಡ್ತಾ ಇರೋದ್ರಿಂದಾಗಿ ಅವರು ಕೆಲವೊಂದು ಟೂರ್ನಮೆಂಟ್ಗಳನ್ನು ಆಲ್ರೆಡಿ ಮಿಸ್ ಮಾಡ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಯಾವುದೇ ಕ್ರಿಕೆಟ್ ಕೂಡ ಆಡ್ತಿಲ್ಲ. ಸದ್ಯದ ಮಟ್ಟಿಗೆ ಅವರಿಗೆ ಬೇಲ್ ಕೂಡ ಸಿಕ್ಕಿಲ್ಲ. ಸೊ ಅವರು ಕೂಡ ನಮ್ಮ ಈ ಬಾರಿಯ RCBಗೆ IPL ನಲ್ಲಿ ಆಡೋದು ಡೌಟ್ ಅನ್ಸುತ್ತೆ. ಇದಿಷ್ಟು 4 ಪ್ಲೇಯರ್ಗಳು ಈ ಬಾರಿ ಡೌಟ್ಫುಲ್ ಅಂತಾನೆ ಹೇಳ್ಬೋದು. ಸಿಕ್ಕಿದ್ರು ಕೆಲವೊಂದು ಮ್ಯಾಚ್ಗಳಿಗೆ ಮಾತ್ರ ಸಿಗ್ತಾರೆ ಅಂತ ಅನಿಸ್ತಾ ಉಂಟು. ಸೊ ನಾವೆಲ್ಲ ಹೋಪ್ ಮಾಡೋದು ಇಷ್ಟೇನೆ. ಯಾಕಂದ್ರೆ RCBಗೆ ಈ ಎಲ್ಲಾ ಪ್ಲೇಯರ್ಗಳು ಆಡ್ಲಿ, ಪುನಃ ನಾವು ಚಾಂಪಿಯನ್ ಆಗ್ಬೇಕಂತ ನಮ್ಮ ಆಸೆ ಇರ್ತದೆ. ಇನ್ನೊಂದು RCBಯ ಅಪ್ಡೇಟ್ ಅಂತ ಹೇಳಿದ್ರೆ, ಈ ಒಬ್ಬ ಬೌಲರ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಅಂತ ರೂಮರ್ಸ್ಗಳು ಓಡಾಡ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವರು RCB ಪರವಾಗಿ ಹಿಂದೆನೂ ಕೂಡ ಆಡಿದ್ರು, ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಕೂಡ ಆಡಿದ್ರು, ದಿಲ್ಲಿ ಪರವಾಗಿ ಕೂಡ ಆಡಿದ್ರು ಇವರು. ಸೊ ಇವರು ಒಬ್ಬ ಉತ್ತಮ ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿದ್ರು IPL ನಲ್ಲಿ. ಹಾಗೇನೆ ಇಂಟರ್ನ್ಯಾಷನಲ್ ಅಲ್ಲಿ 20 ಆಡಿದ್ರು, ಹಾಗೇನೆ ಒನ್ ಡೇ ಕೂಡ ಆಡಿದ್ದಾರೆ. ಸೊ ಟೆಸ್ಟ್ ಮ್ಯಾಚ್ ಕೂಡ ಆಡಿದ್ದಾರೆ. ಟೆಸ್ಟ್ ಹಾಗೂ ಒನ್ ಡೇಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿರುವಂತಹ ಈ ಬೌಲರ್ RCBಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಸ್ ಜಯಲ್ ಅವರ ರಿಪ್ಲೇಸ್ಮೆಂಟ್ ಆಗಿ. ಹೌದು, ಇದು ಉಮೇಶ್ ಯಾದವ್ ಎಕ್ಸ್ RCB ಪ್ಲೇಯರ್ ಆಗಿರ್ತಾರೆ. ಇವರನ್ನ ಪುನಃ ನಮ್ಮ RCBಗೆ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಸೇರಿಸ್ಕೊಳ್ತಾರೆ ಅಂತ ಕೆಲವೊಂದು ನ್ಯೂಸ್ಗಳು ಹರಿದಾಡ್ತಾ ಇದೆ. ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ತುಂಬಾನೇ ಏಜ್ ಆಗಿ ಹೋಗಿದೆ. ಸೊ ಮೊದಲಿನಷ್ಟು ಅವರಲ್ಲಿ ಆ ಫೇಸ್ ಆಗಲಿ ಅಥವಾ ಆ ಸ್ಪೀಡ್ ಆಗಲಿ ಇಲ್ಲ. ಸೊ RCB ಅವರು ಅವ್ರನ್ನ ಬೈ ಮಾಡ್ತಾರೆ ಅನ್ನೋದು ಕೂಡ ಡೌಟ್ ಆಗಿರ್ತದೆ. ಇದೊಂದು ರೂಮರ್ಸ್ ಅಷ್ಟೇ ಆಗಿರ್ತದೆ ಅನ್ಸುತ್ತೆ. ಯಾಕಂದ್ರೆ RCB ಅವರು ಒಂದ್ ವೇಳೆ ರಿಪ್ಲೇಸ್ಮೆಂಟ್ ಬೈ ಮಾಡೋದಾದ್ರೂ ಕೂಡ ಒಂದು ಸ್ಪಿನ್ ಅಟ್ಯಾಕಿಗೆ ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಸ್ಪಿನ್ ಬೌಲರ್ನ ಅವರು ರಿಪ್ಲೇಸ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಇವಾಗ ಇಬ್ರು ಕೃಣಾಲ್ ಪಾಂಡ್ಯ, ಸುರೇಶ್ ಶರ್ಮಾ ಬಿಟ್ರೆ ಅಂತ ಸ್ಪಿನ್ನರ್ ಯಾರು ಇಲ್ಲ. ಸೊ ಒಬ್ಬ ಒಳ್ಳೆ ಸ್ಪಿನ್ನರ್ ಕಡೆ ನೋಡ್ಬೋದು ಅನ್ಸುತ್ತೆ.
ಫೇಸರ್ಗಂತೂ ಹೋಗಲ್ಲ ಅನ್ಸುತ್ತೆ, ಯಾಕಂದರೆ ಫೇಸರ್ ಆಲ್ರೆಡಿ ನಮ್ಮ RCB ಯಲ್ಲಿ ಇದ್ದಾರೆ. ಸೊ ಇದು ರೂಮರ್ಸ್ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ ಉಮೇಶ್ ಯಾದವ್ ನಮ್ಮ RCB ಗೆ ಬರ್ತಾರಾ ಅಥವಾ ಅದು ಕೇವಲ ರೂಮರ್ಸ್ ಅಂತಾನ. ಸೊ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.